ಹಾಯ್ ನಮಸ್ಕಾರ ಎಲ್ಲರಿಗೂ. ನೇಚರ್ ಸ್ಪಿರಿಟ್ 9 ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್. ಇವತ್ತು ನಾವು ತಗೋತಾ ಇರುವಂತಹದ್ದು ಯಾವ ವಿಚಾರವಾಗಿ ಅನ್ನೋದಾದರೆ, ನಿಮ್ಮ ಪ್ರೀತಿಯ ವ್ಯಕ್ತಿ ಇನ್ನೋರ್ವ ವ್ಯಕ್ತಿಗೆ ಅಥವಾ ಬೇರೋರ್ವ ವ್ಯಕ್ತಿಗೆ ಆಕರ್ಷಿತರಾಗಿದ್ದಾರಾ ಅಥವಾ ಆಕರ್ಷಣೆಗೆ ಒಳಗಾಗ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ. ಓಕೆ, ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ. ಅಥವಾ ಈ ವಿಡಿಯೋವನ್ನು ನೋಡಿದಾಗ ನಿಮಗೇನಾದರೂ ಕನ್ಫ್ಯೂಷನ್ಸ್ ಆಗಿ ಪರ್ಸ್ನಲ್ ರೀಡಿಂಗನ್ನು ತಗೋಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ. ಈ ಕಾನ್ಸೆಪ್ಟನ್ನು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಮುಂಚಿತವಾಗಿ ನನ್ನ ಚಾನಲ್ಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ಸ್ ಆಗಿದ್ದೀರೋ, ನನ್ನ ಚಾನಲ್ಲಿಗೆ ಯಾರೆಲ್ಲ ಸಪೋರ್ಟನ್ನು ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ನಾನು ರೀಡಿಂಗನ್ನು ಶುರು ಮಾಡ್ತೀನಿ. ಈ ಕಾನ್ಸೆಪ್ಟನ್ನು ಮಾಡುವ ಉದ್ದೇಶ ಏನು ಅನ್ನೋದಾದರೆ, ಪ್ರೀತಿಯ ವ್ಯಕ್ತಿ ನಮ್ಮ ಜೊತೆನೇ ಇರ್ತಾರೆ, ಆದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ. ಯಾಕೋ ಬೇರೆಯವರ ಕಡೆಗೆ ಇವರು ಆಕರ್ಷಿತರಾಗ್ತಾ ಇದ್ದಾರೇನೋ ಅಂತ ನಮಗೆ ಅನ್ನಿಸ್ತಾ ಇರುತ್ತೆ. ಯಾಕೆ ಅಂದರೆ ನಮ್ಮ ಜೊತೆನೇ ಇದ್ದು ಬೇರೆಯವರಿಗೆ ಕ್ಲೋಸ್ ಆಗ್ತಾ ಇರೋದನ್ನು ನೋಡಿ ಏನನ್ಸುತ್ತೆ ಅಂದರೆ, ಯಾಕೋ ನನ್ನನ್ನು ಅವಾಯ್ಡ್ ಮಾಡ್ತಾರೇನೋ, ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಬೇರೆಯವರಿಗೆ ಕ್ಲೋಸ್ ಆಗ್ತಾ ಇರೋದನ್ನು ನೋಡಿದ್ರೆ ಇವರಿಗೆ ಅವರ ಕಡೆ ಆಕರ್ಷಣೆ ಆಗಿದೆಯೇನೋ ಅನ್ನುವಂತಹ ಮನಸ್ಥಿತಿಗಳಿಗೆ ಬರುವಂತಹದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಇದು ಎಂತಹ ಮನಸ್ಥಿತಿ ಅಂದರೆ, ಡೈರೆಕ್ಟಾಗಿ ನೀವು ಅವರಿಗೆ ಆಕರ್ಷಿತರಾಗಿದ್ದೀರಾ ಅಥವಾ ಅವರನ್ನು ನೀವು ಪ್ರೀತಿ ಮಾಡ್ತಾ ಇದ್ದೀರಾ, ನನ್ನ ಕಡೆಗೆ ಇಂಟ್ರೆಸ್ಟ್ ಹೋಯಿತಾ ಅನ್ನೋದ್ರ ಬಗ್ಗೆ ನೀವು ನೇರ ಮಾತುಕತೆಗಳನ್ನು ಆಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ, ಅವರು ನಿಮ್ಮ ಜೊತೆನೇ ಇರ್ತಾರೆ, ನಿಮ್ಮ ಜೊತೆ ಮಾತಾಡ್ತಾನೂ ಕೂಡ ಇರ್ತಾರೆ. ಆದರೆ ನಿಮಗೆ ಒಂದು ಸಿಕ್ಸ್ತ್ ಸೆನ್ಸಿನಲ್ಲಿ ಗೊತ್ತಾಗ್ತಾ ಇರುತ್ತೆ ಅವರು ಬೇರೆಯವರ ಜೊತೆಯೂ ಕೂಡ ಕ್ಲೋಸ್ ಆಗ್ತಾ ಇದ್ದಾರೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ನಿಮಗೆ ಗೊತ್ತಾಗುತ್ತೆ. ಪ್ರೀತಿಸುವ ವ್ಯಕ್ತಿಯ ಬಗ್ಗೆ ಅರ್ಥ ಮಾಡ್ಕೊಳ್ದಿರುವಂತಹ ವ್ಯಕ್ತಿಗಳು ಯಾರೂ ಇರೋಲ್ಲ ಅಲ್ವಾ. ಅವರಲ್ಲಿ ಸ್ವಲ್ಪ ಬದಲಾವಣೆ ಆದ್ರೂ ಕೂಡ ಅವರು ಏನು ಬದಲಾವಣೆ ಆಗ್ತಾ ಇದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ನೀವು ಪ್ರೀತಿ ಮಾಡಿದರೆ ಅದನ್ನು ನೋಟಿಸ್ ಮಾಡೋದು ಬಹಳ ಈಸಿಯೇ ಆಗಿರುತ್ತೆ. ಅಂತಹ ಕೆಲವು ವ್ಯಕ್ತಿಗಳು, ಈ ಗೊಂದಲದಲ್ಲಿರುವಂತಹ ವ್ಯಕ್ತಿಗಳಿಗೆ ನಾನು ಈ ರೀಡಿಂಗನ್ನು ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ, ಡೈರೆಕ್ಟಾಗಿ ಲವ್ ಬ್ರೇಕಪ್ಪನ್ನು ಮಾಡಿಲ್ಲ, ಮತ್ತು ಡೈರೆಕ್ಟಾಗಿ ನೀನು ನನಗೆ ಇಷ್ಟ ಇಲ್ಲ ಅಂತ ಹೇಳಿಲ್ಲ, ಅಥವಾ ನಿನ್ನ ಬಗ್ಗೆ ನನಗೆ ಆಸಕ್ತಿ ಕಡಿಮೆ ಆಗಿದೆ ಅಂತ ಹೇಳಿಲ್ಲ. ಆದ್ರೂ ಕೂಡ ನೋಟಿಸ್ ಮಾಡ್ತಾ ಇದ್ದೀರಾ ನಿಮ್ಮನ್ನು ಅವಾಯ್ಡ್ ಮಾಡೋದನ್ನು. ನೀವು ತಗೊಳ್ಳುವಂತಹ ಡಿಸಿಷನ್ ಸರಿ ಇಲ್ಲ ಅಂತಾರೆ, ನೀನು ಮಾಡುವಂತಹ ಗೆಸ್ ವರ್ಕ್ಗಳು ಸರಿ ಇಲ್ಲ, ಅಂದರೆ ಏನೋ ಒಂದು ಗೆಸ್ ಮಾಡಿ ಹೇಳುವಂತಹ ವಿಚಾರಗಳು ಸರಿ ಇಲ್ಲ ಅಂತಾರೆ, ನಿನ್ನ ಕೆಲವೊಂದು ಆಯ್ಕೆಗಳು ಸರಿ ಇಲ್ಲ ಅಂತಾರೆ. ಮೇಲಿಂದ ಮೇಲೆ ನಿಮಗೆ ನೋವನ್ನು ಕೊಡ್ತಾ ಇರ್ತಾರೆ. ಆದರೂ ಕೂಡ ಮೇಲ್ನೋಟಕ್ಕೆ ಸಮಾಧಾನ ಮಾಡಿರೋ ಥರ ಇದ್ರೂ ಕೂಡ ಎಗೈನ್ ಮತ್ತೆ ಅವರು ಹರ್ಟ್ ಮಾಡೋ ತರಹನೇ ನಡ್ಕೋತಾರೆ. ನಿಮ್ಮ ಎದುರಿಗೇನೆ ಇನ್ನೋರ್ವ ವ್ಯಕ್ತಿಯ ಬಳಿಯಲ್ಲಿ ಬಹಳ ಕ್ಲೋಸ್ ಆಗಿ ಬಿಹೇವನ್ನು ಮಾಡ್ತಾ ಇರ್ತಾರೆ. ಆದರೆ ಇನ್ನೋರ್ವ ವ್ಯಕ್ತಿಯ ಬಳಿಯಲ್ಲಿ ಬಹಳಷ್ಟು ಕ್ಲೋಸ್ ಆಗಿ ಬಿಹೇವನ್ನು ಮಾಡುವಂತಹ ವ್ಯಕ್ತಿಯನ್ನು ನೋಡಿದ ತಕ್ಷಣವೇ ಅನುಮಾನ ಬರುತ್ತಾ ಅಂದರೆ, ತಕ್ಷಣಕ್ಕೆ ನಮಗೆ ಅನುಮಾನ ಬರೋದಿಲ್ಲ. ಯಾರೂ ಕೂಡ ತಕ್ಷಣಕ್ಕೆ ಸಡನ್ನಾಗಿ ಅವ್ರ ಹತ್ರ ಮಾತಾಡಿದ್ದಾರೆ ಅನ್ನೋ ತಕ್ಷಣವೇ ಯಾರೂ ಕೂಡ ಅನುಮಾನವನ್ನು ಪಡುವುದಿಲ್ಲ. ಅಬ್ಸರ್ವನ್ನು ಮಾಡ್ತಾರೆ. ಅದು ಕ್ಯಾಶುವಲ್ ಟಾಕ್ಸಾ, ಅಂದರೆ ಸಾಮಾನ್ಯವಾಗಿ ಎಲ್ಲರನ್ನ ಮಾತಾಡಿಸುವಂತಹ ರೀತಿಯ ಮಾತಾ, ಅಥವಾ ಇವರು ಬೇರೆ ತರಹವೇ ನಡವಳಿಕೆಗಳನ್ನು ಮಾಡ್ತಾ ಇದ್ದಾರಾ ಅನ್ನುವಂಥದ್ದು. ಆ ತರಹದ ಸಿಚುಯೇಷನ್ಗಳಲ್ಲಿ ಇರೋರಿಗೆ ಏನೂ ಹೇಳೋಕ್ಕಾಗಲ್ಲ, ಏನೂ ಬಿಡೋಕ್ಕಾಗಲ್ಲ, ಏನು ಮಾಡಬೇಕು ಗೊತ್ತಾಗಲ್ಲ. ಆವಾಗ ಬರುವಂತಹ ಪ್ರಶ್ನೆ ಏನು ಅಂದರೆ, ನನ್ನ ಪ್ರೀತಿಯ ವ್ಯಕ್ತಿಗೆ ನನ್ನಲ್ಲಿ
ಆಕರ್ಷಣೆ ಕಡಿಮೆಯಾಗಿ ಬೇರೆಯವರ ಹತ್ರ ಅವರು ಹೊರಟೋದ್ರಾ, ಹೊರಡ್ತಾ ಇದ್ದಾರಾ, ಈ ತರಹದ ಪ್ರಶ್ನೆಗಳು ಸಾಮಾನ್ಯವಾಗಿ ಬರುತ್ತೆ. ಅದಕ್ಕೋಸ್ಕರವಾಗಿಯೇ ನಾನು ಈ ರೀಡಿಂಗನ್ನು ತಗೋತಾ ಇರೋದು. ಓಕೆ, ಸೊ ಈ ರೀಡಿಂಗನ್ನು ನೋಡೋದಕ್ಕೆ ಮುಂಚಿತವಾಗಿ ನಿಮ್ಮ ಪರ್ಸನ್ನಿನ ಹೆಸರನ್ನು ನೆನಪು ಮಾಡಿಕೊಳ್ಳೋದ್ರ ಮೂಲಕ ನೀವು ಬೇರೆಯವರಿಗೆ ಆಕರ್ಷಿತರಾಗಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನು ಮನಸ್ಸಿನಲ್ಲಿ ನೀವೇ ಅವರಿಗೆ ಕೇಳುವ ತರಹ ಪ್ರಶ್ನೆಯನ್ನು ಮಾಡಿ, ನಂತರ ನಿಮ್ಮ ಕಣ್ಣ ಮುಂದೆ ಇರುವಂತಹ ಆಯ್ಕೆಗಳನ್ನು ಮಾಡ್ಕೊಳ್ಳಿ. 2 ರಿಂಗನ್ನು ನಿಮ್ಮ ಆಯ್ಕೆಯಾಗಿ ಕೊಟ್ಟಿದ್ದೇನೆ. ರೆಡ್ ರಿಂಗನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ 1, ಗ್ರೀನ್ ರಿಂಗನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ 2 ಆಗಿರುತ್ತೆ. ನೇರವಾದಂತಹ ಪ್ರಶ್ನೆಯನ್ನು ನಿಮ್ಮ ಪ್ರೀತಿಯ ವ್ಯಕ್ತಿಗೆ ನಿಮ್ಮ ಮನಸ್ಸಿನಲ್ಲಿ ಕೇಳ್ಕೊಳ್ಳಿ. ನಾನು ಇಲ್ಲಿ ಕಾರ್ಡ್ಸನ್ನು ತೆಗೆಯುವಾಗ ಅವರ ಮನಸ್ಸಿನಲ್ಲಿ ಏನಿದೆಯೋ ಖಂಡಿತವಾಗಿಯೂ ಅದು ನಿಮಗೆ ಉತ್ತರದ ರೂಪದಲ್ಲಿ ಬಂದೇ ಬರುತ್ತೆ. ಆದರೆ ನಂಬಿಕೆ ಇಟ್ಟು ಕಾನ್ಸಂಟ್ರೇಷನ್ನಿಂದ ನೀವು ಯಾವ ವಿಚಾರದ ಬಗ್ಗೆ ಕೇಳ್ಕೋಬೇಕು ಅಂದ್ಕೊಂಡಿದ್ದೀರಾ, ನೀವು ನನ್ನನ್ನು ಬಿಟ್ಟು ಬೇರೆಯವರಿಗೆ ಆಕರ್ಷಿತರಾಗಿದ್ದೀರಾ ಅನ್ನೋದನ್ನು ಮನಸ್ಸಿಟ್ಟು ಕೇಳಿ. ಶಫ್ಲಿಂಗನ್ನು ಮಾಡುವಾಗ ನಿಮಗೆ ಉತ್ತರ ಖಂಡಿತವಾಗಿಯೂ ಬಂದೇ ಬರುತ್ತೆ. ಓಕೆ, ಸೊ ಫೈಲ್ ನಂಬರ್ 1 ಅವರ ರೀಡಿಂಗನ್ನು ನೋಡೋಣ. ಓಕೆ, ರೆಡ್ ಕಲರ್ ರಿಂಗನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ಅದು ಫೈಲ್ ನಂಬರ್ 1 ಆಗಿರುತ್ತೆ. ಸೊ ನಿಮ್ಮ ಪರ್ಸನ್ಗಳು ಬೇರೆಯವರಿಗೆ ಆಕರ್ಷಿತರಾಗಿದ್ದಾರಾ ಅನ್ನೋದಾದರೆ ಖಂಡಿತವಾಗಿಯೂ ಆಕರ್ಷಿತರಾಗಿದ್ದಾರೆ ಅನ್ನುವಂತಹ ಉತ್ತರಗಳೇ ಬರ್ತಾ ಇದೆ. ರೆಸ್ಪಾನ್ಸಿಬಿಲಿಟಿ ಆದಂತಹ ಕಮಿಟ್ಮೆಂಟಲ್ಲಿ ಇದ್ರೂ ಕೂಡ, ಅಥವಾ ಅವರು ನಿಮ್ಮ ಜೊತೆಯ ಪ್ರೀತಿಯಲ್ಲಿ ಇದ್ರೂ ಕೂಡ ಪ್ರೀತಿಯ ಭಾವನೆಗಳನ್ನು ಬ್ಲಾಕ್ ಮಾಡಿಕೊಂಡು ನಿಮಗೆ ನೋವಾಗುತ್ತೆ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಅವರು ನಿಮ್ಮ ಬಗ್ಗೆ ಗಮನವನ್ನು ಕೊಡದೆ ಬೇರೆಯವರ ಜೊತೆಯಲ್ಲಿ ಮಾತುಕತೆಗಳನ್ನು ಆಡ್ತಾ ಇರುವಂತಹ ಸಾಧ್ಯತೆಗಳು ಇದೆ. ಸೊ ಆಕರ್ಷಣೆಗಳಿಗೆ ಒಳಗಾಗಿದ್ದಾರಾ ಅಂದರೆ ಖಂಡಿತವಾಗಿಯೂ ಅವರು ಆಕರ್ಷಣೆಗಳಿಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂಥದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಕಮಿಟ್ಮೆಂಟ್ ಆದಂತಹ ಅಥವಾ ಕಮಿಟ್ ಆದಂತಹ ಪ್ರೀತಿಯಲ್ಲಿ ನಿಮ್ಮ ಜೊತೆಯಲ್ಲಿ ಇದ್ರೂ ಕೂಡ ಅವರು ಯಾವುದೇ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಸ್ಥಿತಿಯಲ್ಲಿ ಇರೋದಿಲ್ಲ. ಮತ್ತು ಇನ್ನೊಂದು ಏನು ಅಂದರೆ ಅವರು ಎಲ್ಲ ವಿಚಾರಗಳನ್ನು ಏನು ಶೇರ್ ನಿಮ್ಮ ಹತ್ರ ಮಾಡ್ಕೋತಾ ಇದ್ರು ಅದೆಲ್ಲವನ್ನು ಕೂಡ ಸ್ಟಾಪ್ ಮಾಡುವಂತಹ ಹಂತದಲ್ಲಿ ಇದ್ದಾರೆ. ಮತ್ತು ಅವರಿಗೆ ಸದ್ಯಕ್ಕೆ ನೀವು ಬೇಡ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಅವರು ಇರೋದರಿಂದ ಅವರು ಬೇರೆ ಆಕರ್ಷಣೆಗಳಿಗೆ ಒಳಗಾಗಿದ್ದಾರೆ. ಮತ್ತು ಯಾಕೆ ಫೋನ್ಗಳು ಅಥವಾ ಮೆಸೇಜ್ಗಳು ಬಂದಾಗ ಅವರು ಕರೆಕ್ಟಾಗಿ ನಿಮ್ಮ ಜೊತೆ ಮಾತಾಡಲ್ಲ ಅಂದರೆ ಕಮ್ಯುನಿಕೇಷನ್ಸ್ ಅನ್ನೋದು ಬೇರೆ ಕಡೆ ಜಾಸ್ತಿ ಇರೋದರಿಂದ ಅವರಿಗೆ ನಿಮ್ಮ ಜೊತೆಯಲ್ಲಿ ಮಾತಾಡುವಂತಹ ಆಸಕ್ತಿ ಕಡಿಮೆಯಾಗಿರೋದ್ರಿಂದ ಅವರು ನಿಮ್ಮ ಹತ್ರ ಮಾತಾಡೋದನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಎಲ್ಲ ವಿಚಾರಗಳನ್ನು ಶೇರ್ ಮಾಡ್ಕೋತಾ ಇದ್ದಂತಹ ಓರ್ವ ವ್ಯಕ್ತಿ ಆ ಎಲ್ಲ ವಿಚಾರಗಳನ್ನು ಬೇರೋರ್ವ ವ್ಯಕ್ತಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದಾಗ ನಿಮ್ಮ ಹತ್ರ ಇದ್ದ ಹಾಗೆ ಇರೋದಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಅವರು ನಿಮ್ಮ ಹತ್ರ ಮಾತಾಡೋದನ್ನು ಕಡಿಮೆ ಮಾಡಿದ್ದಾರೆ, ಮೆಸೇಜ್ಗಳಿಗೆ ರಿಪ್ಲೈ ಮಾಡೋದನ್ನು ಕಡಿಮೆ ಮಾಡಿದ್ದಾರೆ, ಮತ್ತು ಇದ್ದ ಹಾಗೆ ಪ್ರೀತಿಯನ್ನು ಮೊದಲು ಹೇಗೆ ನಿಮಗೆ ಪ್ರೀತಿಯನ್ನು ತೋರಿಸ್ತಾ ಇದ್ರೋ ಅಥವಾ ಕಾಳಜಿಯನ್ನು ತೋರಿಸ್ತಾ ಇದ್ರೋ ಅದು ಯಾವುದನ್ನು ಕೂಡ ಈಗ ಅವರು ಮಾಡ್ತಾ ಇಲ್ಲ. ಸೊ ಯಾಕೆ ಅಂದರೆ ಅವರು ಬೇರೋರ್ವ ವ್ಯಕ್ತಿಯ ಕಡೆಗೆ ಆಕರ್ಷಿತರಾಗಿದ್ದಾರೆ ಅನ್ನುವಂತಹ ಉತ್ತರ ಬರ್ತಾ ಇದೆ. ಓಕೆ, ಫೈಲ್ ನಂಬರ್ 2 ಗ್ರೀನ್ ಕಲರ್ ಇರುವಂತಹ ರಿಂಗನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೊ ನಿಮ್ಮ ಪ್ರೀತಿಯ ವ್ಯಕ್ತಿ ಬೇರೋರ್ವ ವ್ಯಕ್ತಿಗೆ ಅಥವಾ ಬೇರೊಂದು ಪ್ರೀತಿಗೆ ಆಕರ್ಷಿತರಾಗಿದ್ದಾರಾ ಅನ್ನೋದಾದರೆ ಹೌದು ಅನ್ನುವಂತಹ ಆನ್ಸರ್ ಬರ್ತಾ ಇದೆ. ಮತ್ತು ಯಾಕೆ ಈ ರೀತಿ ಬರ್ತಾ ಇದೆ ಅಂದರೆ ವ್ಯಕ್ತಿಯಲ್ಲಿ ಬಹಳಷ್ಟು ಚೇಂಜಸ್ಗಳನ್ನು ನೀವೇ ಗಮನಿಸ್ತಾ ಇದ್ದೀರಾ ಅನ್ನುವಂತಹ ಉತ್ತರಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತು ಆ ವ್ಯಕ್ತಿಯಲ್ಲಿ ಎಂಡಿಂಗನ್ನು ಮಾಡುವಂತಹ ಮನಸ್ಥಿತಿಗಳು ಜಾಸ್ತಿ ಇದೆ.
ಸಮಾಧಾನದಿಂದ, ಖುಷಿಯಿಂದ ಇರಬಹುದು. ಸೊ, ಅದಕ್ಕೋಸ್ಕರವಾಗಿ ನಾನು ಬೇರೊಂದು ಪ್ರೀತಿಯಲ್ಲಿ ಅಟ್ರಾಕ್ಷನ್ಸ್ ಆದರೆ ತಪ್ಪೇನು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ. ಅವರ ಫೋನ್ ಬ್ಯುಸಿ ಇರುತ್ತೆ, ಅವರನ್ನು ಮೀಟ್ ಮಾಡೋಕ್ಕಾಗಲ್ಲ, ನಾನು ಬ್ಯುಸಿ ಅಂತ ಹೇಳ್ತಾರೆ. ಸೊ, ಪ್ರೀತಿ ವಿಚಾರದಲ್ಲಿ ಯಾವುದನ್ನು ಕೂಡ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಮೂವನ್ನು ತಗೊಳ್ತಾ ಇಲ್ಲ ಅನ್ನೋದು ರೆಪ್ರೆಸೆಂಟ್ ಆಗ್ತಾ ಇದೆ. ಮತ್ತು ಒಂದು ನೆಗೆಟಿವ್ ಪ್ಯಾಟ್ರನ್ ಅನ್ನುವಂತಹದ್ದು ಅಥವಾ ನೆಗೆಟಿವ್ ಆದಂತಹ ಆಲೋಚನೆಗಳನ್ನು ಅವರು ಮಾಡಿರೋದ್ರಿಂದ ಇರುವಂತಹ ಪ್ರೀತಿಯನ್ನು ಬಿಟ್ಟು ಬೇರೆ ಕಡೆಗೆ ವಾಲ್ತಾ ಇರುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ವ್ಯಕ್ತಿಯಲ್ಲಿ ನಾನು ಕಮಿಟ್ ಆಗಿದ್ದೀನಿ, ನಾನೊಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ, ಅವರ ಜೊತೆ ಇರಬೇಕು, ನಾನೇನಾದರೂ ಈ ರೀತಿ ಚೇಂಜ್ ಆದರೆ ನನ್ನ ಪರ್ಸನ್ಗೆ ತುಂಬ ನೋವಾಗುತ್ತೆ ಅನ್ನುವಂತಹ ಮನಸ್ಥಿತಿಯೇ ಇಲ್ಲದೆ ಅವರು ಮುಂದಕ್ಕೆ ಮೂವ್ ಆಗ್ತಾ ಇದ್ದಾರೆ. ಸೊ, ನಿಮಗೆ ಎಷ್ಟೇ ನೋವಾಗಲಿ ಅಥವಾ ಬೇಜಾರಾಗಲಿ ಅದಕ್ಕೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳು ಇರುವಂತಹದ್ದು. ಎಷ್ಟೇ ಬಾರಿ ನೀವು ಕಾಲ್ ಮಾಡಿದ್ರೂ ಅವರು ಪಿಕ್ಕೇ ಮಾಡಲ್ಲ, ಅಂದರೆ ರಿಸೀವ್ ಮಾಡಿ ಮಾತಾಡೋದಿಲ್ಲ. ಮತ್ತು ಮೆಸೇಜ್ಗಳನ್ನು ಮಾಡಿದ್ರೂ ಕೂಡ ರಿಸೀವೇ ಮಾಡಿ ಅದನ್ನು ಮೆಸೇಜ್ಗಳನ್ನು ರಿಸೀವ್ ಮಾಡ್ಕೊಳ್ಳೋದಿರಲಿ, ಆಕ್ಸೆಪ್ಟೇ ಮಾಡೋಲ್ಲ. ಆಕ್ಸೆಪ್ಟ್ ನೋಡಿದಾರಲ್ವಾ, ಯಾಕೆ ರಿಪ್ಲೈ ಮಾಡಿಲ್ಲ ಅಂತ ನೀವು ಅಂದ್ಕೊಂಡ್ರೆ, ನೋಡಿದ್ರೂ ಕೂಡ ರಿಪ್ಲೈ ಮಾಡುವಂತಹ ಮನಸ್ಥಿತಿ ಇಲ್ಲ, ಸೀರಿಯಸ್ನೆಸ್ ಇಲ್ಲ. ಲೇಸಿತನದಲ್ಲಿ ಅವರು ಯೋಚನೆಗಳನ್ನು ಮಾಡ್ತಾ ಇರೋದ್ರಿಂದ ನಾನೇನಾದರೂ ಅವಾಯ್ಡ್ ಮಾಡ್ತಾ ಇದ್ದರೆ ಅವರೇ ಎಂಡಿಂಗನ್ನು ಮಾಡಿಕೊಂಡು ಹೋಗ್ತಾರೆ ಪ್ರೀತಿಯಲ್ಲಿ. ಸೊ, ನಾನು ಯಾಕೆ ತಲೆ ಕೆಡಿಸ್ಕೊಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ. ಮತ್ತು ವ್ಯಕ್ತಿಯಲ್ಲಿ ಆಗಿಂದಾಗೆ ಕೆಲವೊಂದು ಪ್ರೀತಿಯ ಆಕರ್ಷಣೆಗಳಿಗೆ ಒಳಗಾಗುವಂತಹ ಗುಣ ಇರೋದ್ರಿಂದ ಅವರು ಭಾವೋದ್ರೇಕದ ಪ್ರೀತಿಗಳಿಗೆ ಅತಿ ಹೆಚ್ಚು ಬೇಗ ಆಕರ್ಷಣೆಗೆ ಒಳಗಾಗೋದು ಜಾಸ್ತಿ ಇರುತ್ತೆ. ಸೊ, ಅವರಿಗೆ ಸಮಾಧಾನ ಎಲ್ಲಿ ಸಿಗುತ್ತೋ ಈಸಿಯಾಗಿ ಬೋರ್ ಆಗುವಂತಹ ವ್ಯಕ್ತಿ ಆಗಿರೋದ್ರಿಂದ ಅವರಿಗೆ ಬೋರ್ ಆದ ತಕ್ಷಣವೇ ಮತ್ತೊಂದು ರಿಲೇಷನ್ಶಿಪ್ಪಿಗೆ ಅಥವಾ ಮತ್ತೋರ್ವ ವ್ಯಕ್ತಿಗೆ ಈಸಿಯಾಗಿ ಅಟ್ರಾಕ್ಟ್ ಆಗ್ತಾರೆ. ಈಸಿಯಾಗಿ ಅಟ್ರಾಕ್ಟ್ ಆದಾಗ ಹಿಂದೆ ಇದ್ದಂತಹ ರಿಲೇಷನ್ಶಿಪ್ಪಿನ ವಿಚಾರದಲ್ಲಾಗಲಿ ಅಥವಾ ಪ್ರೀತಿಯ ವ್ಯಕ್ತಿಯ ಬಗ್ಗೆ ಆಗಲಿ ಯಾವುದನ್ನು ಕೂಡ ಸೀರಿಯಸ್ ಆಗಿ ತಗೊಳ್ಳದೆ ಈಸಿಯಾಗಿ ಅವರು ಮುಂದಕ್ಕೆ ಮೂವ್ ಆನ್ ಆಗಿ ಬೇರೆಯವರಿಗೆ ಆಕರ್ಷಣೆಗೆ ಒಳಗಾಗೋದ್ರ ಮೂಲಕ ಅವರದ್ದೇ ಆದಂತಹ ಬ್ಯುಸಿಗಳಲ್ಲಿ ಇರ್ತಾರೆ. ನಿಮಗೆ ಏನು ನೋವಾಗ್ತಾ ಇದೆ, ಏನು ಸಂಕಟ ಆಗ್ತಾ ಇದೆ, ನಾನು ಯಾಕೆ ಹಿಂಗೆ ಇದ್ದಕ್ಕಿದ್ದ ಹಾಗೆ ನನ್ನಲ್ಲಿ ಚೇಂಜಸ್ಗಳಾದರೆ ನನ್ನ ಪ್ರೀತಿಯ ವ್ಯಕ್ತಿಗೆ ಯಾವ ರೀತಿ ನೋವಾಗ್ಬೋದು ಇದ್ಯಾವುದರ ಅರಿವೇ ಇಲ್ಲದ ಹಾಗೆ ಅವರು ಮೂವ್ ಆನ್ ಆಗ್ತಾರೆ. ಇಲ್ಲಿ ನೀವು ಅಳ್ತಾ ಇರ್ತೀರಾ, ನೋವನ್ನು ಪಡ್ತಾ ಇರ್ತೀರಾ, ಸಂಕಟವನ್ನು ಪಡ್ತಾ ಇರ್ತೀರಾ, ನೀವು ಅನ್ಕೋತೀರಾ ನಮ್ಮ ಪ್ರೀತಿ ಬಹಳ ರಿಯಲ್ ಆಗಿದೆ, ಒಂದಲ್ಲ ಒಂದು ದಿನ ಅವರು ವಾಪಸ್ ಬಂದೇ ಬರ್ತಾರೆ ಅನ್ನುವಂತಹ ಮನಸ್ಥಿತಿಯಲ್ಲಿ ನೀವು ಕಾಯ್ತಾ ಇರ್ತೀರಾ. ಬಟ್ ಆ ವ್ಯಕ್ತಿ ಮಾತ್ರ ಅವರ ಸಮಾಧಾನಕ್ಕೆ, ಅವರ ಖುಷಿಗೆ, ಅವರ ಒಂದು ಎಂಜಾಯ್ಮೆಂಟಿನ ಕಡೆಗೆ ಅವರು ಗಮನವನ್ನು ಕೊಡ್ತಾ ಇರ್ತಾರೆ. ಓಕೆ, ಸೊ ಅಲ್ಲಿಗೆ ಪಾಲ್ ನಂಬರ್ 2 ಅವರಿಗೆ ಹೇಳಬೇಕಾಗಿರೋದು ಏನಂದರೆ, ನಿಮ್ಮ ಪರ್ಸನ್ಗಳು ಬೇರೊಬ್ಬ ವ್ಯಕ್ತಿಗೆ ಅಟ್ರಾಕ್ಟ್ ಆಗಿದ್ದಾರಾ ಅಥವಾ ಆಕರ್ಷಣೆಗೆ ಒಳಗಾಗಿದ್ದಾರಾ ಅಂದರೆ ಹೌದು ಅನ್ನುವಂತಹ ಆನ್ಸರೇ ಬರ್ತಾ ಇದೆ. ಓಕೆ, ಈ ತರಹದ ಒಂದು ಕನ್ಫ್ಯೂಷನ್ ಪರಿಸ್ಥಿತಿಯಲ್ಲಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಅದರ ಬಗ್ಗೆ ನಾನು ರೀಡಿಂಗನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಆದರೆ ಇವತ್ತಿನ ದಿನದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಪಟ್ ಅಂತ ಪ್ರೆಸ್ ಮಾಡಿ. ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕಿಂಗ್, ಬಾಯ್.